ಕುಕ್ಕರಲ್ಲಿ ಅಕ್ಕಿ, ಉಪ್ಪು, ನೀರು ಹಾಗೆಯೇ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಗೆಯೇ ಸ್ವಲ್ಪ ಆಯಿಲ್ನ ಹಾಕಿದ್ರೆ ಅನ್ನ ಹುಡಿ ಹುಡಿಯಾಗಿ ಬರುತ್ತೆ. ಈಗ ಒಂದು ಜಾರ್ಗೆ ನಾನು ಒಂದೇ ಒಂದು ಟೊಮ್ಯಾಟೊನ ಹಾಕ್ಕೊಂಡು 2 ಗ್ರೀನ್ ಚಿಲ್ಲಿನ ಹಾಕ್ಕೊತಾ ಇದ್ದೀನಿ, ಹಸಿರು ಮೆಣಸಿನ್ಕಾಯಿನ. ಅದನ್ನು ರುಬ್ಕೊಂಡು ಈ ಕಡೆ ನಾನು ಒಂದು ಪಾತ್ರೆಗೆ ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ರೈಸ್ ಎಲ್ಲ ಕಲಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ. ಸ್ವಲ್ಪ ಒಂದು 5-6 ಸ್ಪೂನಷ್ಟು ನಾವು ಆಯಿಲ್ನ ಹಾಕ್ಕೊಳ್ಳೋಣ. ಯಾಕಂದರೆ ಎಲ್ಲ ವೆಜಿಟೇಬಲ್ಸು ಫ್ರೈ ಆಗಬೇಕು ಅಂತಂದರೆ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಅದಕ್ಕೆ ಒಂದೇ ಒಂದು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು 4 ಜನಕ್ಕೆ ನಾನು ಮಾಡ್ತಾ ಇರೋದು. ಇಲ್ಲಿ ನಾನು ಕ್ಯಾಬೇಜ್ನ ಮೊದಲಿಗೆ ಬಿಸಿನೀರಲ್ಲಿ ಒಂದು ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಬೀನ್ಸ್, ಕ್ಯಾರೆಟ್, ಕ್ಯಾಪ್ಸಿಕಮ್ ಇಷ್ಟನ್ನು ನಾನು ಹಾಕ್ಕೊತಾ ಇದ್ದೀನಿ. ಇದೆಲ್ಲನೂ ನಾನು ಚಾಕುನಿಂದನೇ ಕಟ್ ಮಾಡಿರೋದು, ಯಾವುದೇ ಕಟರ್ ಯೂಸ್ ಮಾಡಿಲ್ಲ. ಹೀಗೆ ಫ್ರೈಡ್ ರೈಸ್ ಅಂತ ಅಂದ್ರೇ ಎಲ್ಲ ವೆಜಿಟೇಬಲ್ಸ್ ಅಥವಾ ಎಗ್ ಅದನ್ನು ನಾವು ಫ್ರೈ ಮಾಡ್ಕೊಳ್ಳೋದು. ಸ್ವಲ್ಪ ಆಯಿಲ್ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ಅಂದರೆ ಯಾವುದೇ ವೆಜಿಟೇಬಲ್ಸು ತಳ ಹಿಡಿಯೋಲ್ಲ. ಹಾಗೆಯೇ ನೀಟಾಗಿ ಅನ್ನಕ್ಕೆಲ್ಲ ಕಲಿಸ್ಕೊಳ್ಳೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನಾನೀಗ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈಡ್ ರೈಸ್ ಅಂದ್ರೇ ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಈಗ ನಾನು ವೆಜಿಟೇಬಲ್ಸ್ಗೆಲ್ಲ 1 ಸ್ಪೂನ್ ಆಗುವಷ್ಟು ನಾನು ಅರಿಶಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ, ಅಂದರೆ ವೆಜಿಟೇಬಲ್ಸ್ ಎಲ್ಲ ಬೇಗ ಫ್ರೈ ಆಗಲಿ ಅಂತ ಉಪ್ಪು, ಅರಿಶಿನ ಹಾಕ್ಕೊತಾ ಇದ್ದೀನಿ. ಇವೆರಡು ಮೇನ್ ಇಂಗ್ರೀಡಿಯೆಂಟು, ಯಾಕಂದರೆ ಇದು ಬೇಗ ಫ್ರೈ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೀಗೆ ಫ್ರೈ ಮಾಡ್ತಾ ನೆಕ್ಸ್ಟು ನಾನು ಇಲ್ಲಿ ಜಿಂಜರ್ ಗಾರ್ಲಿಕ್ನ ಇಷ್ಟನ್ನು ನಾನು ರುಬ್ಕೊಳ್ಳೋಕ್ಕಾಗಲ್ಲ, ಸೊ ಹಂಗಾಗಿ ಜಜ್ಜಿಟ್ಕೊಂಡಿದ್ದೀನಿ, ಅದು ಕೂಡ ಚೆನ್ನಾಗಿ ಬರುತ್ತೆ. ಈಗ ನಾನು ಟೊಮ್ಯಾಟೊ ಪೇಸ್ಟ್ ಏನು ರುಬ್ಕೊಂಡಿದ್ದೆ ಅದನ್ನು ನಾನೀಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಈ ಕಡೆ ವೆಜಿಟೇಬಲ್ಸ್ ಬೆಂದಿದೆಯಾ ಅಂತ ನೋಡಿದೆ. ಸೊ ಒಂದೇ ಒಂದು ಕ್ಯಾರೆಟ್ನ ನೋಡಿದ್ರೂ ನಮಗೆ ಗೊತ್ತಾಗುತ್ತೆ ವೆಜಿಟೇಬಲ್ಸ್ ಬೆಂದಿದೆಯಾ ಅಂತ. ನಾನು ಇದ್ರಲ್ಲಿ ಯಾವುದೇ ನೀರನ್ನು ಆ್ಯಡ್ ಮಾಡಿಲ್ಲ, ಜಸ್ಟ್ ಎಣ್ಣೆನಲ್ಲೇ ಫ್ರೈ ಮಾಡಿರೋವಂಥದ್ದು. ಈಗ ನಾನು ಟೊಮ್ಯಾಟೊ ಸಾಸ್ನ, ಅಂದರೆ ಟೊಮ್ಯಾಟೊ ಪೇಸ್ಟನ್ನು ನಾನು ಹಾಕಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿ ನೀರಿನ ಅಂಶ ಆ್ಯಡ್ ಆಗಿಲ್ಲ. ಸೊ ನೀರನ್ನು ಹಾಕಿಲ್ಲ, ಜಸ್ಟ್ ಅದರಲ್ಲಿ ಬರೋ ನೀರಿನ ಅಂಶನೇ ನಾವು ಫ್ರೈ ಮಾಡ್ಕೊತಾ ಇದ್ದೀವಿ. ಈಗ 2 ಎಗ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಭಾನುವಾರ ಅಂತ ಅಂದರೆ ನಾರ್ಮಲಾಗಿ ನಾವೇನಾದರೂ ನಾನ್ ವೆಜ್ ಹಾಕಲೇಬೇಕು ಅಂತ ಅನಿಸುತ್ತೆ. ಸೊ ನಾನು ಸಂಡೇ ಮಾಡ್ತಿರೋದ್ರಿಂದ ಒಂದು 2 ಎಗ್ನ ಹಾಕ್ತಾಯಿದ್ದೀನಿ. ಸೊ ಅದಕ್ಕೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ. ಸೊ ಈಗ ನಾನು 1.5 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಸ್ಪೂನಷ್ಟು ನಾನು ಗರಂ ಮಸಾಲಾನ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡ್ಮೇಲೆ ಮತ್ತೆ ಒಂದು ಸಲ ನೀಟಾಗಿ ಫ್ರೈ ಮಾಡಿಕೊಂಡು ಸೊ ಎಲ್ಲನೂ ತಿರುಗಿಸ್ಕೊಳ್ಳೋಣ. ಈಗ ಅನ್ನನೂ ಕೂಡ ಹುಡಿ ಹುಡಿಯಾಗಿ ಬಂದಿದೆ. ಸೊ ಅದನ್ನು ನಾನು 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಟೇಸ್ಟ್, ಅಂದರೆ ಆಗ ನಾನು ವೆಜಿಟೇಬಲ್ಸ್ ಫ್ರೈ ಆಗ್ಲಿಕ್ಕೆ ಹಾಕಿದ್ದೆ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಇವಾಗ ರೈಸ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಸ್ಟವ್ ನಿಧಾನ, ಅಂದರೆ ಸ್ಲೋ ಫ್ಲೇಮಲ್ಲಿದೆ. ಸೊ ಈಗ ನಾನು ಅದನ್ನು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಮಿಡಲ್ ಸ್ವಲ್ಪ ಅರ್ಧಂಬರ್ಧ ಮಿಕ್ಸ್ ಆಗಿದೆ ಅಂದಾಗ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ 1/2 ಸ್ಪೂನ್ ಆಗುವಷ್ಟು ನಾನು ಶುಗರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಯಾವುದೇ ರೀತಿ ಫ್ರೈಡ್ ರೈಸ್ದು ಮಸಾಲ ಆಗಲಿ ಯಾವುದೂ ಕೂಡ ಆ್ಯಡ್ ಮಾಡಿಲ್ಲ. ನ್ಯಾಚುರಲ್ ಆಗಿ ಫ್ರೈಡ್ ರೈಸ್ನ ಮಾಡ್ತಾ ಇರೋವಂಥದ್ದು, ಯಾವುದೇ ಸಾಸ್ನೂ ಕೂಡ ನಾನು ಯೂಸ್ ಮಾಡಿಲ್ಲ. ಸೊ ಇದಂತೂ ಯಮ್ಮಿ ಆಗಿತ್ತು ಟೇಸ್ಟು. ಮಕ್ಕಳಿಗೆ, ಹಸ್ಬೆಂಡ್ಗೆ ಎಲ್ರಿಗೂ ಇಷ್ಟ ಆಯಿತು. ಹಾಗೆಯೇ ಈ ಫ್ರೈಡ್ ರೈಸ್ ನಿಮಗೂ ಇಷ್ಟ ಆಗಿದೆ, ಮನೇಲಿ ಒಂದು ಸಲ ಟ್ರೈ ಮಾಡಿ, ಯಮ್ಮಿಯಾಗಿ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.